ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಸೀರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಕಷ್ಟ. ಆ ಕಷ್ಟನ ಹೋಗಲಾಡಿಸಿ ನಿಮಗೆ ಯಾವ ರೀತಿ ಈಸಿ ಮೆಥಡಲ್ಲಿ ನಿಮಗೆ ಸ್ಯಾರಿ ಪಿನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸೆಮಿ ಸಿಲ್ಕ್ ಸ್ವಲ್ಪ ಹಾರ್ಡಾಗಿರೋ ಅಂಥ, ಸ್ವಲ್ಪ ರಫ್ ಆಗಿರೋ ಅಂಥ ಸ್ಯಾರಿ ತೊಗೊಂಡಿದ್ದೀನಿ. ಇದೇ ಕಷ್ಟ ಅಲ್ವಾ, ಈ ಥರ ಸ್ಯಾರಿ ಉಡೋದಕ್ಕೆ ತುಂಬಾ ಕಷ್ಟಪಡ್ತೀವಿ. ಸೊ ಈ ಥರ ಪಿನ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ನೀವು 5ರಿಂದ 10 ನಿಮಿಷದೊಳಗಡೆ ಸ್ಯಾರಿ ಉಟ್ಕೋಬೋದು. ಇಲ್ಲಿ ನೋಡಿ ಸ್ಯಾರಿ ಈ ಥರದ್ದು ತೊಗೊಂಡಿದ್ದೀನಿ ನಾನು. ಇಲ್ಲಿ ಫುಲ್ ಸ್ಯಾರಿ ತೊಗೊಂಡು ಅಳತೆ ಮಾಡ್ಕೋಬೇಕಾಗತ್ತೆ. ಫಸ್ಟೇ ನೀವು ಈ ಥರ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೋಗೋವಾಗ ಈಸಿಯಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಥರ ನಾವು ಹೆಂಗೆ ಸ್ಯಾರಿ ವೇರ್ ಮಾಡ್ತೀರೋ ಅದೇ ಥರ ಸುತ್ಕೋಬೇಕು. ಮೆಷರ್ಮೆಂಟ್ ನೋಡ್ಕೊಳ್ಳೋದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಸ್ಕರ್ಟ್ ಹಾಕಿಲ್ಲ, ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಈಗ ಇಲ್ಲಿ ನೋಡಿ ಸೈಡಲ್ಲಿ ಅಂದರೆ ಹಿಪ್ ಹತ್ರ ನಾವು ಸೈಡಲ್ಲಿ ಬಾರ್ಡ್ರ್ ಹಾಕ್ಕೋತೀವಲ್ವ, ಅದನ್ನು ನಾನು ಅಳತೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮೊದಲು ನಾವು ಪಲ್ಲು ಪೋರ್ಷನ್ ಎಷ್ಟು ಉದ್ದ ಬೇಕೋ, ಹೈಟ್ ಬೇಕಲ್ವ ನಮಗೆ, ಸ್ವಲ್ಪ ಆದಷ್ಟು ನಮಗೆ ಉದ್ದ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅದರಿಂದ ಸ್ವಲ್ಪ ಉದ್ದ ಇಟ್ಕೊಂಡಿಲ್ಲಿ ನಾನಿಲ್ಲಿ ಸೈಡಲ್ಲಿ ಪಿನ್ ಹಾಕ್ಕೊಂಡ್ಬಿಡ್ತೀನಿ. ಅಷ್ಟಕ್ಕೆ ಪಿನ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಫ್ಲೀಟ್ ಮಾಡೋವಾಗ ನಿಮಗೆ ಅಲ್ಲಿ ಒಂದು ಗುರ್ತಾಗಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಪಿನ್ ಹಾಕ್ಕೋತಾ ಇದ್ದೀನಿ. ಈಗ ಪಲ್ಲು ಪೋರ್ಷನ್ಗೆ ಸುಮ್ಮನೆ ಹಂಗೆ ಫ್ಲೀಟ್ ನಾನೇನು ಡೀಪಾಗಿ ಇಟ್ಕೋತಾ ಇಲ್ಲ, ನೀವು ಹೇಗೆ ಇಟ್ಕೋತೀರೋ ಹಾಗೆ ಥರ ನೀಟಾಗಿ ಇಟ್ಕೋಬೋದು. ಆದಷ್ಟು ಸಣ್ಣ ಫ್ಲೀಟ್ಸ್ ಇಟ್ಕೊಂಡ್ರೆ 8ರಿಂದ 10 ಫ್ಲೀಟ್ ಇಟ್ಕೋಬೋದು. ಸಣ್ಣ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ದಪ್ಪ ಇದ್ದೀವಿ ನಾವು ಅಂದರೆ ಒಂದು 7ರಿಂದ 8 ಇಟ್ಕೊಳ್ಳಿ ಸಾಕು, ಈಸಿಯಾಗಿ. ನೋಡಿ ಈ ಥರ. ಮತ್ತು ನೋಡಿ ಫ್ಲೀಟ್ ಇಡೋವಾಗ ಬಾರ್ಡ್ರ್ ನೋಡ್ಕೋಬೇಕು ವೈಸ್. ಒಂದು ಮುಂದೆ ಬರಬೇಕು, ಒಂದು ಹಿಂದೆ ಹೋಗಬೇಕು. ಆ ಥರ ನೋಡಿಕೊಂಡು ನೀವು ನೀಟಾಗಿ ಇಟ್ಕೋಬೇಕಾಗತ್ತೆ. ಅಪೋಸಿಟ್ ಇರಬೇಕು. ಫ್ರಂಟ್ ಬಾರ್ಡ್ರು ನಮಗೆ ರೈಟಿಗಿರಬೇಕು, ಮುಂದೆ ಬರೋವಂಥ ಬಾರ್ಡ್ರು ಲೆಫ್ಟಿಗೆ ಹೋಗಬೇಕಾಗತ್ತೆ. ಈಗ ಪಿನ್ನೊಂದು ಸೆಕ್ಯೂರ್ ಮಾಡ್ಕೋತೀನಿ ನೀಟಾಗಿ. ಈಗ ಒಂದೊಂದು ಫ್ಲೀಟ್ನ ಅರೇಂಜ್ ಮಾಡ್ಕೋಬೇಕು. ನಾನು ಎಲ್ಲೇ ಹೋಗಲಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಮೊದಲೇ ಪ್ರಿಪೇರ್ ಮಾಡಿ ಈ ಥರ ಪಿನ್ ಮಾಡಿ ಇಟ್ಕೊಬಿಡ್ತೀನಿ. ಐರನ್ ಬೇಕು ಅನಿಸಿದ್ರೆ ಸುಮ್ಮನೆ ಹಂಗೆ ಬಿಸಿ ಮಾಡಿ ಆ ಫ್ಲೀಟ್ಸ್ ಏನಿರುತ್ತೆ ಅದಕ್ಕೆ ಮಾತ್ರ ಇಟ್ಕೊಂಡು ನಾನು ವೇರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. 5ರಿಂದ 10 ನಿಮಿಷದಲ್ಲಿ ನನ್ನ ಸ್ಯಾರಿ ಉಡೋದು ರೆಡಿ ಆಗಿಬಿಡತ್ತೆ. ಈಗ ನೋಡಿ ಪಿನ್ ಹಾಕ್ಕೋತಾ ಇದ್ದೀನಿ, ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ. ಅಳತೆ ನೋಡಿಕೊಂಡು ಅಲ್ಲಿ ಪಿನ್ ಹಾಕ್ಕೊಬೇಕಾಗತ್ತೆ. ತುಂಬ ದಿನಗಳಿಂದ ಕೇಳ್ತಾಯಿದ್ರು, ಮೇಡಮ್ ಸ್ಯಾರಿ ಫ್ರೀ ಪ್ಲೀಟಿಂಗ್ ಹಾಕಿ ಫೋಲ್ಡಿಂಗ್ ಪಿನ್ ಹಾಕೋದು ಹೇಗೆ ಅಂತ. ಸೊ ಇವತ್ತು ಈ ವಿಡಿಯೋ ನಿಮ್ಮೊಂದಿಗೆ ತಂದಿದ್ದೀನಿ. ಸ್ವಲ್ಪ ತಡ ಆಗಿದ್ದರೆ ಕ್ಷಮಿಸಿ. ಈಗ ನೋಡಿ ಆ ಮುಂದೆ ಏನಿರುತ್ತೋ ಅದನ್ನು ನಾವು ಜಾಸ್ತಿ ಏನಂದರೆ ಬಲಗಡೆಗೆ ಫುಲ್ ಒಳಗಡೆಗೆ ಹಾಕ್ಕೊಂಡ್ಬಿಡ್ತೀವಿ, ಅದು ಮಿಸ್ಟೇಕ್ ಆಗಿಬಿಡುತ್ತೆ. ಸ್ವಲ್ಪ ಅದೇನಿರುತ್ತೆ ನಮ್ಮ ಹೊಕ್ಕಳೇನಿರುತ್ತೆ ಅದಕ್ಕಿಂತ ಸ್ವಲ್ಪ ಒಂದು 2 ಇಂಚು ಮುಂದಕ್ಕೆ ಮಾತ್ರ ಹಾಕ್ಕೋಬೇಕಾಗತ್ತೆ ಅಷ್ಟೇ. ಅದು ಇಲ್ಲಾಂದರೆ ಲೆಂತ್ ಕೂಡ ಸಾಲಲ್ಲ, ಚೆನ್ನಾಗಿ ಕಾಣೋದಿಲ್ಲ. ನೋಡಿ ಇದು ಸೈಡ್ ಪಿನ್ನದು. ಸೈಡ್ ಪಿನ್ ಏನಿರುತ್ತೋ ಅಲ್ಲೊಂದು ಪಿನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಳೆದು ಹಾಕ್ಕೊಂಬಿಡಿ. ನಾವು ಉಟ್ಕೊಂಡು ಹೋಗ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ಈ ಕಡೆ ಸೈಡ್ದು ಇದು ಅಷ್ಟೇ ಫ್ಲೀಟ್ ಮಾಡೋವಾಗ ಏನಂದರೆ ಮುಂದೆ ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟು ಬಟ್ಟೆನ ನಾವು ಫ್ಲೀಟ್ ಹಾಕ್ತೀವಿ. ಆದಷ್ಟು ಹಿಂದ್ಗಡೆಯಿಂದ ಫ್ಲೀಟ್ ಇಡೋದ್ರಿಂದ ನೀಟಾಗಿ ಕೂರುತ್ತೆ. ಸ್ಯಾರಿನೂ ಅಳತೆನೂ ಚೆನ್ನಾಗಿರುತ್ತೆ, ಫ್ಲೀಟ್ಸ್ ಜಾಸ್ತಿ ಬರುತ್ತೆ. ಮತ್ತು ಚಿಕ್ಕದಾಗಿ ಇಟ್ಕೋಬೇಕು. ನಾವು ನಮ್ಮ ಕೈ ದೊಡ್ಡದು ಎಷ್ಟಿರುತ್ತೋ ಅಷ್ಟು ಇಟ್ಕೋಬಾರ್ದು, ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಇಡೋದ್ರಿಂದ ಫ್ಲೀಟ್ಸ್ ಜಾಸ್ತಿ ಬರುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಈಗ ನಾನು ಪಿನ್ ಹಾಕಿದ್ದೀನಲ್ಲ, ಅಲ್ಲಿಗೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಅಲ್ಲಿ ನಾವು ಪಿನ್ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಸೆಟ್ ಮಾಡಿಕೊಂಡು ಒಂದು ಪಿನ್ನ ಹಾಕ್ಕೊಂಬಿಡಿ. ಈ ಥರ ಕೈಯಲ್ಲೇ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕೆಲವೊಂದು ಸಲ ಐರನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನೀಟಾಗಿ ಕೈಯಲ್ಲಿ ಆ ಥರ ಮಾಡಿ ಇಟ್ಕೊಂಬಿಟ್ಟು ಪಿನ್ ಹಾಕ್ಕೊಂಬಿಟ್ರೆ ಈಸಿಯಾಗಿ ವೇರ್ ಮಾಡ್ಕೊಂಡು ಓಡ್ತಾ ಇರ್ಬೋದು. ಈಗ ತೋರಿಸ್ತೀನಿ. ಮತ್ತು ಕೆಳಗಿನ ಪೋರ್ಷನಲ್ಲಿ ಸ್ವಲ್ಪ ನೀಟಾಗಿ ಕೂರಲ್ವಲ್ಲ, ಆ ಟೈಮಲ್ಲಿ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ. ಈಗ ಹೆಂಗಪ್ಪ ಇಟ್ಕೊಳ್ಳೋದು, ಕೆಳಗಡೆ ಹೇಗೆ ಮಾಡೋದು ಅಂದರೆ
ಸೂಪರ್ ಟ್ರಿಕ್ಸ್ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಮೇಲಿಂದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಬಟ್ಟೆ ಕ್ಲಿಪ್ ಇತ್ತಂದ್ರೆ ಬಟ್ಟೆ ಕ್ಲಿಪ್ ಟೈಟಾಗಿರೋದೊಂದು ಒಂದನ್ನು ಹಾಕ್ಕೊಂಬಿಟ್ಟು, ನಮ್ಮ ಮನೇಲಿ ಚೇರ್ ಇದೆ, ಎಲ್ಲರ ಮನೇಲಿ ಚೇರ್ ಇದ್ದೇ ಇರುತ್ತೆ. ಸೊ ಚೇರ್ಗೆ, ವಿಂಡೋಗೆ, ಬಾಗಿಲಿಗೆಲ್ಲನೂ ಹಾಕ್ಕೋಬೋದು. ಆದರೆ ಸ್ವಲ್ಪ ದಪ್ಪ ಕ್ಲಿಪ್ ಬೇಕಾಗತ್ತೆ. ಇಲ್ಲಿ ನಾನು ಹೇರ್ ಕ್ಲಿಪ್ಪು ತೊಗೊಂಡಿದ್ದೀನಿ. ಹಾಕ್ಕೊಂಡು ಟೈಟಾಗಿರೋದಂತ ತೊಗೊಂಡು ಈಗ ಫ್ಲೀಟ್ಸ್ನ ಅರೇಂಜ್ ಮಾಡ್ಕೋಬೋದು. ಈ ಥರ ಹಾಕೋದ್ರಿಂದ ನಮಗೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಈಸಿ ಆಗುತ್ತೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ. ಈ ಫ್ಲೀಟ್ಸು ನೀಟಾಗಿ ಕೂರತ್ತೆ. ಒಂದೊಂದು ಫ್ಲೀಟು ತೊಗೊಂಡು ನೀಟಾಗಿ ಪಿನ್ ಹಾಕೋಬೇಕು. ನೋಡ್ತಿರ್ಬೋದು, ಜಾಸ್ತಿ ಎಳಿಯೋಕ್ಕೆ ಹೋಗಬೇಡಿ. ಕ್ಲಿಪ್ ಟೈಟ್ ಇಲ್ಲ ಅಂತ ಹೇಳಿದ್ರೆ ಪಟ್ ಅಂತ ಕಿತ್ತೋಗ್ಬಿಡುತ್ತೆ, ಕ್ಲಿಪ್ಪು ಹೋಗ್ಬಿಡತ್ತೆ. ಸೀರೆ ಏನೂ ಆಗಲ್ಲ, ಕ್ಲಿಪ್ ಹೋಗ್ಬಿಡತ್ತೆ ಅಂತ ಅಷ್ಟೇ. ಈಗ ನೋಡಿ, ಈ ಥರ ಕೈಯಲ್ಲಿ ಮಾಡ್ಕೊಳ್ಬೇಕು. ಕೈಯಲ್ಲಿ ನೀಟಾಗಿ ಎಳೆದು ಇಡೋದ್ರಿಂದ ಐರನಿಂಗ್ ಮಾಡ್ದಂಗೆ ಲುಕ್ ಕೊಡುತ್ತೆ. ಈಗ ಕೆಳಗಿನ ಲಾಸ್ಟ್ ಕೊನೆ ಪೋರ್ಷನನ್ನು ನೀಟಾಗಿ ಎಳೆದು ಅಲ್ಲೊಂದು ಪಿನ್ ಹಾಕ್ಕೋಬೇಕು. ಐರನ್ ಮಾಡೋವಾಗ ಸ್ವಲ್ಪ ಅರ್ಧ ಇಂಚನ್ನ ನಾವು ಅದೇನಿರುತ್ತೆ ಫ್ಲೀಟ್ಸ್ನ ಗ್ಯಾಪ್ ಕೊಟ್ಟು ಆಮೇಲೆ ಐರನ್ ಮಾಡಬೇಕಾಗತ್ತೆ. ಈಗ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಐರನ್ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. ಈಗ ನೀಟಾಗಿ ಎಳೆದು ಒಂದು ಪಿನ್ ಹಾಕ್ಕೊಂಬಿಡ್ಬೇಕು. ಏನು ಸೀರೆ ಉಡೋದೇನು ಕಷ್ಟ ಅಲ್ಲ, ಪ್ರಾಕ್ಟೀಸ್ ಆಗಬೇಕಷ್ಟೆ. ಪ್ರಾಕ್ಟೀಸ್ ಆಗಿಬಿಟ್ರೆ ಏನೇ ಆಗಲಿ, ನಮಗೆ ಒಂದು ಪ್ರಾಕ್ಟೀಸ್ ಅನ್ನೋದು ಬಂದುಬಿಟ್ರೆ ಯಾವುದೂ ಕಷ್ಟ ಆಗಲ್ಲ. ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಆಗಲ್ಲ. ಇದು ದಪ್ಪ ಸೀರೆ ನೋಡ್ತಿರ್ಬೋದು ಹೆಂಗೆ ಎತ್ಕೋತಾ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಎಂಥ ದಪ್ಪ ಸೀರೆ ಇದ್ದರೂ ಕೂಡ ನೀವು ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ಚೆನ್ನಾಗಿ ಕಾಣುತ್ತೆ. ದಪ್ಪ ಅಂತೂ ಕಾಣೋದಿಲ್ಲ, ನೀಟಾಗಿ ನಾವು ವೇರ್ ಮಾಡೋದ್ರಲ್ಲಿ ಇರುತ್ತೆ ಚೆನ್ನಾಗಿ ಕಾಣೋದು. ನೋಡಿ, ಕೈಯಲ್ಲಿ ಆ ಥರ ನೀಟಾಗಿ ಎಳಿಬೇಕು. ಆವಾಗ ನಿಮಗೆ ಐರನಿಂಗ್ ಅವಶ್ಯಕತೆಯೇ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಇನ್ನೂ ನೀಟಾಗಿ ಯಾರಿಗಾದ್ರೂ ವೇರ್ ಮಾಡಿ, ನಿಮಗೆ ಈ ಥರ ಪಿನ್ ಮಾಡಿರೋದನ್ನು ಯಾವ ರೀತಿ ವೇರ್ ಮಾಡೋದು, ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಈಗ ನೋಡಿ ಆಯಿತು. ಈಗ ನೀವು ಇದನ್ನೇ ಫೋಲ್ಡ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದಂದರೆ ತೋರಿಸ್ತೀನಿ ನೋಡಿ. ಈ ಥರ ನೀಟಾಗಿ ತೊಗೊಂಬಿಡಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಪಿನ್ನು ನಿಮಗೆ ಕೆಳಗಡೆ ಸೆಂಟ್ರದ್ದು ಮತ್ತು ಮೇಲ್ಗಡೆದ ಪಿನ್ ಹಾಗೇ ಇರಲಿ. ಉಡುವಾಗ ಕೆಳಗಡೆದೇನಿರುತ್ತೋ ಅದನ್ನು ವಾಕ್ ಮಾಡೋಕ್ಕಾಗಲ್ಲ, ಅದನ್ನು ಪಿನ್ನ ನಾವು ರಿಮೂವ್ ಮಾಡಲೇಬೇಕಾಗತ್ತೆ. ಸ್ಯಾರಿ ವೇರ್ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ. ಈಗ ಫೋಲ್ಡಿಂಗ್ ನೋಡಿ, ಈ ಥರ ಜಸ್ಟ್ ಸುಮ್ಮನೆ ಹಾಗೆ ಫೋಲ್ಡಿಂಗು ಮಾಡ್ಕೊಂಡು ಹೋಗ್ಬೋದು. ನೀಟಾಗಿ ಹಿಂಗೆ ಹತ್ರ ಒದ್ರಿ ನೀಟಾಗಿ ಈ ನೋಡಿ ಈ ಥರ ಪಲ್ಲು ಪೋರ್ಷನ್ ಏನಿರುತ್ತೆ ಅದನ್ನು ತೊಗೊಂಡು ಎಕ್ಸ್ಟ್ರಾ ಇರೋದನ್ನು ಒಳಗಡೆಗೆ ಹಾಕ್ಕೋಬೇಕು. ನೋಡಿ, ಅದು ಎಕ್ಸ್ಟ್ರಾ ಇದೆಯಲ್ಲ, ನಿಧಾನವಾಗಿ ಈ ಥರ ಮಾಡೋದ್ರಿಂದ ನಿಮಗೆ ನೀಟಾಗಿ ಕಾಣುತ್ತೆ. ಹಾಗೆ ಫೋಲ್ಡ್ ಮಾಡಿ ನೀವು ತೊಗೊಂಡೋಗ್ಬೋದು. ಇಲ್ಲ ನಾವು ಉಡ್ತೀವಿ, ಇನ್ನು ನೆಕ್ಸ್ಟೇ ಉಡ್ತೀವಿ ಅಂದರೆ ಯಾವುದಾದ್ರೂ ಟೇಬಲ್ ಮೇಲೇನೋ, ಚೇರ್ ಮೇಲೇನೋ, ಬಾಗಲ ಮೇಲೇನೋ ಹಾಕಿ, ಇಲ್ಲಾಂದರೆ ಹ್ಯಾಂಗರ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಕೂಡ ನಿಮಗೆ ಈಸಿಯಾಗಿ ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟೇ ಇವತ್ತು ಪಿನ್ ಮಾಡೋದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದೇ ಲೈಕ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ರೆಂಡ್ಸೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.